ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಂಜುಳಾ ಮಹಿ ಬ್ಲಾಗ್ಸ್. ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ಹೇಗೆಲ್ಲ ಆಚರಿಸ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬನ ಮತ್ತು ಹಿಂದಿನ ದಿನ ಹೇಗೆಲ್ಲ ತಯಾರು ಮಾಡ್ಕೊಂಡ್ವಿ ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಬ್ಬದ ಹಿಂದಿನ ದಿನವೇ ನಾವು ರಾತ್ರಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ, ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ರವೆ ಉಂಡೆ, ಕರ್ಜಿಕಾಯಿ, ಹೋಳಿಗೆ ಎಲ್ಲನೂ ತಯಾರು ಮಾಡಿಕೊಂಡ್ರೆ ನಮಗೆ ಹಬ್ಬ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. 3 ಐಟಮ್ಗೂ ತೆಂಗಿನಕಾಯಿ ತುರಿಬೇಕಲ್ಲ, ಅದಕ್ಕೆ ನಮ್ಮ ಮಾವನ ಮಗಳು ತೆಂಗಿನಕಾಯಿ ತುರಿತಾ ಇದ್ದಾಳೆ ನೋಡಿ. ಇಲ್ಲಿ ನಾನು ಕರ್ಜಿಕಾಯಿಗೆ ಹಿಟ್ಟನ್ನು ತಯಾರು ಮಾಡ್ಕೊತಾ ಇದ್ದೀನಿ. ಕಲಸಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೂತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ರವೆ ಉಂಡೆ ಮಾಡೋದಕ್ಕೆ ರವೆ ಮತ್ತು ಎಲ್ಲವನ್ನು ಐಟಮ್ಗಳನ್ನೆಲ್ಲ ಹುರ್ಕೊಂಡು ನಮ್ಮ ಅಕ್ಕ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಮತ್ತು ಕಾಯಿಸಿರೋ ಹಾಲನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದರೆ ರವೆ ಉಂಡೆ ತಯಾರಾಗುತ್ತೆ. ರವೆ ಉಂಡೆ ರೆಡಿ ಆಯಿತು ನೋಡಿ. ಒಬ್ಬಟ್ಟು ಮಾಡೋದಕ್ಕೆ ನಾವು ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡು ಕಣಕವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾವು ಕಣಕವನ್ನು ರೆಡಿ ಮಾಡಿಕೊಂಡ್ರೆ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ರವೆ ಉಂಡೆ ಆಯಿತು. ಈಗ ಕರ್ಜಿಕಾಯಿ ಮಾಡೋಣ ಅಂತಂದ್ಬಿಟ್ಟು ಹುರ್ಗಡ್ಲೆಯನ್ನು ಹುರ್ಕೊತಾ ಇದ್ದೀವಿ. ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಇನ್ನೇನು ಬೇಕು ಅದಕ್ಕೆಲ್ಲ ಐಟಮ್ಗಳನ್ನು ಮಿಕ್ಸ್ ಮಾಡ್ಕೊತೀವಿ. ನಮ್ಮ ಅಕ್ಕನ ಮಗಳು ಇಬ್ಬರು ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ಒಟ್ಟಿಗೆ ಕರಿಬೋದಲ್ಲ ಎಣ್ಣೆಲಿ ಅಂದ್ಬಿಟ್ಟು ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲಿ ತನಕ ನಾನು ಬೇಳೆ ಬೇಯಿಸ್ಕೊಳ್ಳೋಣ, ಕಡಲೆಬೇಳೆಯನ್ನು ಬೇಯಿಸ್ಕೊಳ್ಳೋಣ ಒಬ್ಬಟ್ಟಿಗೆ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬೇಳೆ ಬೇಯೋಕ್ಕಿಟ್ಬಿಟ್ಟು ಆಚೆ ಬಂದೆ. ನಮ್ಮ ಅಕ್ಕ ಬಂದು ಎಣ್ಣೆಯಲ್ಲಿ ಕರ್ಜಿಕಾಯಿನ ಕರಿತಾ ಇದ್ದಾರೆ.
ಕರ್ಜಿಕಾಯಿ ಮಾಡಾಯಿತು. ಈಗ ಹೋಳಿಗೆ ಮಾಡೋದಕ್ಕೆ ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀವಿ. ಬೆಲ್ಲ ಕರಗಿಸ್ಕೊಂಡು ಬೇಳೆನೂ ಬೇಯಿಸಿಟ್ಕೊಂಡಿದ್ವಿ, ಅದೆರಡನ್ನೂ ಚೆನ್ನಾಗಿ ಇವಾಗ ರುಬ್ಕೊಂಡು ಬರಬೇಕು. ಮೈದಾ ಹಿಟ್ಟಿನ ಕಣಕ ಮತ್ತು ಒಬ್ಬಟ್ಟನ್ನು ಹೂರಣ ಎರಡನ್ನೂ ತಯಾರು ಮಾಡಿಕೊಂಡು ಇವಾಗ ಒಬ್ಬಟ್ಟನ್ನು ಲಟ್ಟಿಸ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, 3 ತಿಂಡಿಗಳನ್ನು ಮಾಡಾಯಿತು. ಕರ್ಜಿಕಾಯಿ, ರವೆ ಉಂಡೆ, ಒಬ್ಬಟ್ಟು 3 ಮಾಡಿ ಊಟ ಮಾಡಿ ನಾವು 2 ಗಂಟೆಗಳ ಕಾಲ ರೆಸ್ಟ್ ಮಾಡಿಕೊಂಡು ದೇವರಿಗೆ ಸೀರೆ ಉಡಿಸ್ಕೊಳ್ಳೋಣ. ಇವಾಗಲೇ ನೈಟು ಸೀರೆ ಉಡಿಸಿ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಬೋದಲ್ಲ, ಅಲಂಕಾರ ಮಾಡಿ. ಅದಕ್ಕೋಸ್ಕರ ನೈಟೇ ನಾವು ಲಕ್ಷ್ಮಿಗೆ ಸೀರೆ ಉಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ಪೂಜೆ ಸಮಯ, ಪೂಜೆ ಮಾಡೋಣ ಬನ್ನಿ. ಇಲ್ಲಿ ಬಂಗೊಂಡ ಇಲ್ಲಿ ಹೋಗಿ ಅಡುಗೆಲ್ಲ ಮಾಡ್ತೀಯಲ್ಲೋ. ಗುಡ್ಡ ನಾನು ಮಾಡ್ತೀನಿ ಕೊಡು. ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಎಲ್ಲ ಅಲಂಕಾರ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಎಲ್ಲ ಮುಗೀತು. ಓಕೆ, ಸಾಯಂಕಾಲ ಮುತ್ತೈದೆಯರನ್ನ ಕರೆದ್ಬಿಟ್ಟು ನಾವು
ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಆಶೀರ್ವಾದ ಪಡ್ಕೊಂಡ್ವಿ. ಈಗ ಹಬ್ಬ ನಮಗೆ ಕಂಪ್ಲೀಟ್ ಆಯಿತು. ಓಕೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಿದ್ವಿ ಅನ್ನೋದನ್ನು ನೀವೆಲ್ಲ ನೋಡಿದ್ರಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕು, ಕಮೆಂಟು ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.